ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಮನುಷ್ಯನ ಸೃಷ್ಟಿ ನೋಡಿ, ಇದೊಂದು ಉದಾಹರಣೆ ಅಷ್ಟೇನೆ. ಯಾವ ಬ್ರಹ್ಮ ಸೃಷ್ಟಿ ಮಾಡೋದಿಲ್ಲ, ಏನಿಲ್ಲ, ಎಲ್ಲ ಜೀವದ ಕರ್ಮದ ಅನುಸಾರ ನಡೀತಿರ್ತದೆ. ಆದ್ರೂ ಕೂಡ ಉದಾಹರಣೆ ರೂಪದಲ್ಲಿ ತಗೊಳ್ರಿ. ಬಹಳ ಮಹತ್ವಪೂರ್ಣ ಉದಾಹರಣೆ ಕೇಳ್ರಿ. ಒಂದ್ಸಲ ಬ್ರಹ್ಮ ಸೃಷ್ಟಿ ಮಾಡ್ತಾ ಇದ್ದಂತೆ, ಆವಾಗ ಸೃಷ್ಟಿ ಒಳಗಡೆ ಮೊದಲಿನ ನಂಬರ್ ಬಂತು ಕತ್ತೆದು. ಕತ್ತೆಗೆ ಹೇಳ್ದ ಬ್ರಹ್ಮ, ನೀನು ಮನುಷ್ಯ ಲೋಕದಲ್ಲಿ ಹೋಗಿ ಇವರ ಮನೆಯಲ್ಲಿ ಮಣ್ಣು ಹೊತ್ತು ದುಡಿಬೇಕು, ಅಲ್ಲಿ ನೀನು 40 ವರ್ಷ ಆಯು ನಿನಗೆ ಅಂತ ಹೇಳಿ ಕತ್ತೆ ಆಳೋದಿಕ್ಕೆ ಪ್ರಾರಂಭ ಮಾಡಿತು. ಪಾಪ, ನನಗೆ ಅಷ್ಟು ವರ್ಷ ದುಡಿಯೋದಕ್ಕಾಗಲ್ಲ ಬ್ರಹ್ಮ, ಕರುಣೆಯಿಂದ ಏನಾರು ಒಂದು ಸ್ವಲ್ಪ ಕಡಿಮೆ ಮಾಡು. ಆವಾಗ ಕರುಣೆ ಭಾವನೆಯಿಂದ ಅದರ 20 ವರ್ಷವನ್ನ ಕಮ್ಮಿ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ಕೇವಲ 20 ವರ್ಷವನ್ನ ಅದಕ್ಕೆ ಕೊಟ್ಟು ಕಳಿಸಿದ ಬ್ರಹ್ಮ. 20 ವರ್ಷ ಆಯು ತಗೊಂಡು ಕತ್ತೆ ಇಲ್ಲಿಗೆ ಮನುಷ್ಯರ ಮನೆಗೆ ದುಡಿಯೋದಕ್ಕೆ ಬಂತು. ಎರಡನೇ ಸೃಷ್ಟಿಯಲ್ಲಿ ನಾಯಿಯ ಉತ್ಪತ್ತಿ ಇತ್ತು. ನಾಯಿಗೆ ಬ್ರಹ್ಮ ಹೇಳ್ದ, ನಿನಗೆ 40 ವರ್ಷ ಆಯು ಕೊಡ್ತೀನಿ, ನೀನು ಮನುಷ್ಯರ ಲೋಕದಲ್ಲಿ ಹೋಗಿ ಮನುಷ್ಯರ ಮನೆಯ ಬಾಗಿಲನ್ನು ಕಾದು ಅಲ್ಲಿ ಅವರು ಹಾಕಿದ್ದನ್ನ ತಿಂದು ಅವ್ರ ಹತ್ರ ಬಡ್ಸ್ಕೊಂಡು 40 ವರ್ಷ ಬದುಕು. ಆ ನಾಯಿ ಅಳೋದಿಕ್ಕೆ ಪ್ರಾರಂಭ ಮಾಡಿತು, ನನಗೆ ಬ್ರಹ್ಮ ಇಷ್ಟು ವರ್ಷ ದುಡಿಯೋದಿಕ್ಕೆ ಆಗಲ್ಲ, ಯಾರ ಮನೆ ಬಾಗಿಲು ನಾನು ಕಾಯೋದಿಕ್ಕೆ ಆಗಲ್ಲ. ಆ ಕರುಣಾ ಭಾವನೆಯಿಂದ ಬ್ರಹ್ಮ ಏನ್ ಮಾಡ್ದ, 20 ವರ್ಷ ಅದ್ರದ್ದು ತೆಗೆದು ಇಟ್ಕೊಂಡ. 20 ವರ್ಷ ನಾಯಿಗೆ ಆಯು ಕೊಟ್ಟು ಇಲ್ಲಿಗೆ ಕಳಿಸ್ದ. ಪಾಪ, ನಾಯಿ ಇಲ್ಲಿಗೆ ದುಡಿಯೋದಿಕ್ಕೆ ಬಂತು. ಇನ್ನು ಮೂರನೇ ಸಂಖ್ಯೆಯಲ್ಲಿ ಏನಾಯ್ತು, ಗೂಬೆದು ಸೃಷ್ಟಿ ಬಂತು. ಗೂಬೆಗೂ ಕೂಡ ಇದೇ ರೀತಿ ಹೇಳ್ದ, ನಿನಗೆ 40 ವರ್ಷ ಆಯು ಕೊಡ್ತೀನಿ ಅಂತ. ಗೂಬೆ ಕೂಡ ಅಳೋದಕ್ಕೆ ಪ್ರಾರಂಭ ಮಾಡ್ತು, ನನಗೆ 40 ವರ್ಷ ಕಣ್ಣು ಮುಚ್ಚಿ ಕೂತ್ಕೊಳ್ಳೋದಿಕ್ಕೆ ಆಗಲ್ಲ. ಅದಕ್ಕೆ ಕರುಣಾ ಭಾವನೆಯಿಂದ ಬ್ರಹ್ಮ 20 ವರ್ಷವನ್ನ ಕಡಿಮೆ ಮಾಡಿ ಕೇವಲ 20 ವರ್ಷವನ್ನ ಅದಕ್ಕೆ ಕೊಟ್ಟು ಇಲ್ಲಿಗೆ ಕಳಿಸಿದ. ಗೂಬೆ ಕಣ್ಣು ಮುಚ್ಚಿ ಕೂರೋದಿಕ್ಕೆ ಇಲ್ಲಿ ದಿನವೆಲ್ಲ 20 ವರ್ಷ ಆಯು ತಗೊಂಡು ಬಂತು. ಈಗ 4ನೇ ಸಂಖ್ಯೆಯಲ್ಲಿ ಬಂತು ಮನುಷ್ಯನ ಉತ್ಪತ್ತಿ. ಮನುಷ್ಯನಿಗೆ ಬ್ರಹ್ಮ ಹೇಳ್ದ, ನಿನಗೆ 40 ವರ್ಷ ಆಯು ಕೊಡ್ತೀನಿ, ನೀನು ಹೋಗಿ ಅಲ್ಲಿ ಮದುವೆ ಆಗಿ ಸಂಸಾರ ಮಾಡಿ ಮಕ್ಕಳನ್ನೆಲ್ಲ ಸಾಕಿ ನಿನ್ನ ಅಪ್ಪ ಅಮ್ಮನನ್ನು ಸಾಕಿ ಬಾ. ಮನುಷ್ಯ ಆಳೋದಿಕ್ಕೆ ಪ್ರಾರಂಭ ಮಾಡ್ದ. ಬ್ರಹ್ಮ, 40 ವರ್ಷದಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕೆ 40 ವರ್ಷದಲ್ಲಿ ನನಗೆ ಮದುವೆ ಆಗಿ ಮಕ್ಕಳಾಗಿರ್ತಾರೆ ಅಷ್ಟೇನೆ, ಆ ಮಕ್ಕಳ ಮದುವೆಯನ್ನ ನಾನು ಮಾಡ್ಬೇಕಲ್ವಾ, ಅದು ನಿನ್ಗೆ ಅಷ್ಟು ಗೊತ್ತಾಗೋದಿಲ್ವಾ, ನನಗೆ ಆಯು ಸಾಕಾಗೋದಿಲ್ಲ ಅಂತ ಹೇಳ್ದ ಮನುಷ್ಯ. ಆವಾಗ ಈ ಬ್ರಹ್ಮ ಕರುಣಾ ಭಾವನೆಯಿಂದ ಅಲ್ಲಿ ಕತ್ತೆ 20 ವರ್ಷ ಬಿಟ್ಟೋಗಿತ್ತಲ್ಲ, ಅದನ್ನ ಕೊಟ್ಟ ಇವನಿಗೆ. ಕತ್ತೆಯಲ್ಲಿ 20 ವರ್ಷ ಬಿಟ್ಟೋಗಿದೆ, ಬೇಡ ಅಂತ ಹೇಳಿ ಅದನ್ನ ನೀನು ಇಟ್ಕೋ ಮನುಷ್ಯ, ನಿನಗೆ 60 ವರ್ಷ ಆಯ್ತಪ್ಪ, ಹೋಗು ಅಂತ ಹೇಳ್ದ. ಆವಾಗ ಮನುಷ್ಯ ಅಂದ, ಅಲ್ಲ ಬ್ರಹ್ಮ, ನಾನು ಅಕಸ್ಮಾತ್ ಅಲ್ಲಿ ಏನಾರು ಗವರ್ಮೆಂಟ್ ಅಪಾಯಿಂಟ್ ಆದ್ರೆ ನನಗೆ 58-60 ವರ್ಷಕ್ಕೆ ನಂದು ರಿಟೈರ್ಡ್ ಆಗ್ತದೆ, ಪೆನ್ಷನ್ ಯಾರು ತಿನ್ನುವವರು, ನನಗಿದು ಸಾಕಾಗೋದಿಲ್ಲಪ್ಪ ಅಂತ ಅಂದ. ಅದಕ್ಕೆ ಬ್ರಹ್ಮ ಕರುಣಾಭಾವನೆಯಿಂದ ಅಲ್ಲಿ ಇನ್ನು ನಾಯಿ 20 ವರ್ಷ ಬಿಟ್ಟು ಹೋಗಿತ್ತಲ್ಲ, ಅದನ್ನು ಕೂಡ ಕೊಟ್ಟ. ಅಲ್ಲಿಗೆ 80 ವರ್ಷ ಆಯ್ತು. ಆವಾಗ ಮನುಷ್ಯ ಮತ್ತೆ ಆಳೋದಿಕ್ಕೆ ಪ್ರಾರಂಭ ಮಾಡ್ದ, ನನಗೀಗ 80 ವರ್ಷಕ್ಕೆ ನನ್ಗೆ ವಯಸ್ಸಾಗಿರುತ್ತೆ, ನಾನು ಸಾಕಷ್ಟು ದುಡ್ದಿರ್ತೀನಿ, ಅದನ್ನೆಲ್ಲ ತಿನ್ನೋರು ಯಾರು, ಕುತ್ಕೊಂಡು ತಿನ್ನುವಂತ ಯೋಗ್ಯತೆ ಬೇಕು ನನಗೆ, ಮರಿ ಮಕ್ಕಳನ್ನ, ಗಿರಿ ಮಕ್ಕಳನ್ನ, ಕರಿ ಮಕ್ಕಳನ್ನ ನಾನು ಆಟ ಆಡಿಸ್ಬೇಕು ಅಂತ ಅಂದ. ಆವಾಗ ಬ್ರಹ್ಮ ಗೂಬೆಗೆ ಅಲ್ಲಿ ಒಂದು 20 ವರ್ಷ ಬಿಟ್ಟು ಹೋಗಿತ್ತಲ್ಲ, ಅದನ್ನು ಕೊಟ್ಟ. ಮನುಷ್ಯ 100 ವರ್ಷ ಭರ್ತಿ ಮಾಡ್ಕೊಂಡು ಇಲ್ಲಿಗೆ ಬಂದ. ಇಲ್ಲಿ ಹುಟ್ಟಿ ಅವನಿಗೆ 40 ವರ್ಷ ತನಕ ಅಪ್ಪ ಅಮ್ಮ ಮಾಡಿಟ್ಟಿರೋ ಆಸ್ತಿ ಇತ್ತು, ಅದನ್ನೆಲ್ಲ ತಿಂದು ತೆಗಿ ಖಾಲಿ ಮಾಡಿಬಿಟ್ಟ. ಈಗ ಊಟಕ್ಕೆ ಕೂಡ ಹೆಂಡತಿ ಮಕ್ಕಳಿಗೆ ಇಲ್ಲದೆ ಗತಿ ಇಲ್ಲದೆ ಆಯ್ತು. ಆವಾಗ ಎಲ್ಲೋ ಒಂದು ಜಾಗದಲ್ಲಿ ಒಂದು ದಾಸ್ತಾನು ಒಳಗಡೆ ಅಕ್ಕಿ, ಭತ್ತ, ಜೋಳ, ರಾಗಿ ಬೆನ್ನು ಮೇಲೆ ಹೊರೋದಿಕ್ಕೆ ಹೋಗಿ ಹಮಾಲಿ ಕೆಲಸಕ್ಕೆ ಸೇರಿಕೊಂಡ. ಯಾಕೆ ಹೇಳ್ರಿ? ಯಾಕೆಂದ್ರೆ ಈಗ ಪಾಪ ಅವನಿಗೆ ಯಾರ ಆಯು ಪ್ರಾರಂಭ ಆಗಿತ್ತು? ಕತ್ತೆಯ ಆಯು ಪ್ರಾರಂಭ ಆಗಿತ್ತು. 60 ವರ್ಷ ತನಕ ಪಾಪ ಕೆಲಸ ಮಾಡ್ದ. ಬೆನ್ನು, ಎಲುಬು, ಮೂಳೆಗಳೆಲ್ಲ ನೋವು ಬರೋದಕ್ಕೆ ಪ್ರಾರಂಭ ಆದು, ಎಲ್ಲ ಬಗ್ಗಿ ಹೋಯ್ತು ಶರೀರ. ಈಗ ಅವನ ಮಕ್ಕಳು, ಮರಿ ಮಕ್ಕಳೆಲ್ಲ ಆದ್ರು, ಅವರೆಲ್ಲ ದೊಡ್ಡವರಾದ್ರು, ಅವ್ರವ್ರ ಅಧಿಕಾರಕ್ಕೆ ಬಂದ್ರು. ಆವಾಗ ಇವನಿಗೆ ಶರೀರ ನಿಶಕ್ತಿ ಆಯ್ತು. ಇವನನ್ನ ಮನೆಯ ಮಹಾದ್ವಾರದ ಬಳಿಗೆ ನಾಯಿಗಳು, ಬೆಕ್ಕುಗಳು ಒಳಗಡೆ ಹೊರಗಡೆ ಬರದಾಗಿ ಅವನನ್ನ ಅಲ್ಲಿ ಕೂರಿಸಿದ್ರು. ನಾಯಿಗೆ ಹೇಗೆ ತಗೊಂಡೋಗಿ ಹಾಕ್ತಾರೆ ಊಟ, ಆ ರೀತಿ ಇವನಿಗೆ ಹಾಕೋದಿಕ್ಕೆ ಪ್ರಾರಂಭ ಮಾಡಿದ್ರು. 60ರಿಂದ 80 ವರ್ಷ ತನಕ ಮಾನವ ಆ ರೀತಿ ದುರಾವಸ್ಥೆಯಲ್ಲಿ ಕಳೆದ. ಯಾಕೆಂದ್ರೆ ಅವನಿಗೆ ಆವಾಗ ನಾಯಿಯ ಆಯು ಪ್ರಾರಂಭ ಇತ್ತು ಅಲ್ವಾ, ನಾಯಿ ಬಿಟ್ಟೋಗಿರೋ ಆಯು ಇತ್ತು. ಅಷ್ಟಾದ ನಂತರ 80 ವರ್ಷ ಆಯ್ತು. ಈಗ ಕಣ್ಣು ಕಾಣೋದು ಸಂಪೂರ್ಣ ಬಂದಾಗಿ ಹೋಯ್ತು. ಬಿಲುಕು ಸ್ವಲ್ಪನೂ ಕಣ್ಣು ಕಾಣೋದಿಲ್ಲ. ಈಗ ಕಣ್ಣು ಮುಚ್ಚಿಕೊಂಡು ಅಲ್ಲಿ ಇಲ್ಲಿ ಗೋಡೆಗೆ ಹೊರಗೆ ಕೂರುತ್ತಾ ಬಂದ ಮಾನವ. ಹಾಗೆ 20 ವರ್ಷ ಆಯ್ತು. ಮಾನವ 100 ವರ್ಷಕ್ಕಾಗ್ಲೇನೆ ಸಂಪೂರ್ಣ ಇಲ್ಲಿ ಬೇಕಾದಷ್ಟು ಪಾಪಗಳನ್ನು ಸಂಗ್ರಹ ಮಾಡಿ 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 ಹೋಯ್ತು ಜೀವ ಎಲ್ಲಿಗೆ ಹೋಯ್ತು ದೇವರಿಗೆ ಗೊತ್ತು. ಧರ್ಮ ಇಲ್ಲ, ಧರ್ಮದ ವಿಷಯ ಜೀವಕ್ಕೆ ಗೊತ್ತಿಲ್ಲ, ತಪ ಇಲ್ಲ, ತ್ಯಾಗ ಇಲ್ಲ. ಇದು
ಯಾವ ಬ್ರಹ್ಮನ ಸೃಷ್ಟಿ ಅಂತಲ್ಲ, ಇದೊಂದು ಉದಾಹರಣೆ ಅಷ್ಟೇನೆ. ಅರ್ಥ ಆಯ್ತು? 8 ಕರ್ಮಗಳು ಇದಾವೆ: ಜ್ಞಾನವರ್ಣೆ, ದರ್ಶನವರ್ಣೆ, ವೇದನೆ, ಮೋಹನಿ, ಆಯು, ನಾಮ, ಗೋತ್ರ ಅಂತ. ಇದ್ರ ಮೇಲೆ ಎಲ್ಲಾ ಜೀವಗಳ ಜೀವನ ನಡೀತಾ ಇದೆ. ಅರ್ಥ ಆಯ್ತು? ಹಾ, ಯಾವ ಬ್ರಹ್ಮನೂ ಅಲ್ಲ, ಇದು ಉದಾಹರಣೆ. ಅರ್ಥ ಆಯ್ತು? ನಮ್ಮ ನಿಮ್ಮ ಜೀವನ ಕೂಡ ಹೀಗೆ ನಡೀತಿದೆ ಅಲ್ವಾ? ನಾವು ನೀವು ಅಕಸ್ಮಾತ್ ವಿಚಾರ ಮಾಡಿದ್ರು ಕೂಡ ನಾವು ಇಂಥದೇ ಜೀವನ ನಡೆಸ್ತಿದೀವಿ ಅಲ್ವಾ? ಹಾಗಾಗಬಾರ್ದು. ನಾವು ಹೇಗಾರು ಮಾಡಿ ನಮ್ಮ ಕಲ್ಯಾಣಗಳನ್ನ ಗುರುವಿನ ಉಪದೇಶದಿಂದ, ಶಾಸ್ತ್ರದ ಉಪದೇಶದಿಂದ ಮಾಡ್ಕೋಬೇಕಪ್ಪ. ಮಿಥ್ಯಾತ್ವ ಬಿಡಬೇಕು, ಸಮ್ಯಕ್ತವನ್ನ ಧಾರಣೆ ಮಾಡಬೇಕು. ಆಯ್ತು, ಇರಲಿ.